ಕೊನೆಯದಾಗಿ ಪ್ರಿಯರೇ, ನಿಮ್ಮ ಮನಸ್ಸನ್ನು ಕೂಡ ನೀವು ಹೆಂಗಿರಬೇಕು? ಸೆಲ್ಫ್ ಕಂಟ್ರೋಲಲ್ಲಿ ಉಳಿಸಿಕೊಳ್ಳಬೇಕು. ಪಾಪ ಮಾಡೋದಕ್ಕೆ ಎಷ್ಟೆಲ್ಲ ಅವಕಾಶಗಳನ್ನು ಸೈತಾನನ ಮುಂದೆ ತಂದು ಹಾಕ್ತಾನೆ. ಹಲ್ಲೆಲೂಯ. ಕಾಯಿನನಿಗೆ ತಂದು ಹಾಕಿದ, ವಿಶೇಷವಾಗಿ ಯಾರ್ರಿ? ತಮ್ಮನ ವಿಷಯದಲ್ಲಿ ಪ್ರಿಯರೇ ಏನಂತೇಳಿ ತಂದು ಹಾಕಿದ? ಕಾಯಿನನ ಮಾರ್ಗವಾದರೂ ಹೆಂಗಿತ್ತಂತೆ? ಕೋಪದ ಮಾರ್ಗವಾಗಿ, ಅನೀತಿಯ ಮಾರ್ಗವಾಗಿ, ಅಸತ್ಯದ ಮಾರ್ಗವಾಗಿತ್ತು. ಆದರೆ ತಮ್ಮನಾಗಿರ್ತಕ್ಕಂಥ ಹೇಬೇಲನ ಮಾರ್ಗ ದೇವರಿಗೆ ಮೆಚ್ಚುಗೆಯಾದಂಥ ಮಾರ್ಗವಾಗಿತ್ತು ಪ್ರಿಯರೇ. ಕಾಯಿನನ ಮಾರ್ಗ ಸಂಪೂರ್ಣವಾಗಿ ಆತನು ಕೋಪವುಳ್ಳವನಾಗಿ ಮನಸ್ಸಿನಲ್ಲಿ ಏನು ಮಾಡ್ತಾ ಇದ್ದಾನೆ? ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ, ಸೃಷ್ಟಿ ಮಾಡಿಕೊಳ್ತಾ ಇದ್ದಾನೆ. ತಮ್ಮನನ್ನು ಹೆಂಗಾದರೂ ಮೂಡಿ ಏನು ಮಾಡಿಬಿಡೋಣ, ಇವತ್ತಿನ ದಿವಸ ಮುಗಿಸಿಬಿಡೋಣ. ಹಲ್ಲೆಲೂಯಾ. ಪ್ರೇಸ್. ಅವನ ಮನಸ್ಸನ್ನು ಸಂಪೂರ್ಣವಾಗಿ ಸೈತಾನನಿಗೆ ಹತೋಟಿ ಕೊಟ್ಟ ದೇವರು ಎಚ್ಚರಿಸಿದ ಅವನಿಗೆ ಏನಂತೇಳಿ? ನೀನು ಸೈತಾನನನ್ನು, ನೀನು ಪಾಪವನ್ನು ವಶ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆ ವಚನ ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ನೀನು ಯಾಕೆ ಕೋಪಿಸಿಕೊಂಡು? ನಿನ್ನ ತಲೆ ಯಾಕೆ ಬಗ್ಗಿ ಹೋಯಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? 7ನೇ ವಚನದಲ್ಲಿ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಬಾಗಿಲಂತ ಯಾವ ಬಾಗಿಲಿದು? ಮನಸ್ಸಿನ ಬಾಗಿಲು. ಹಲ್ಲೆಲೂಯಾ. ಪ್ರೇಸ್. ನಿನ್ನ ಮನಸ್ಸಿನ ಬಾಗಿಲಿನಲ್ಲಿ ಸೈತಾನನು ಹೊಂಚು ಹಾಕಿದಾನೆ. ನಿನ್ನ ಒಳಗಡೆ ಸೇರಿ ಅನೇಕ ಹುನ್ನಾರಗಳನ್ನು ಮಾಡಬೇಕು ಅಂತೇಳಿ. ಅದಕ್ಕಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ. ನಿನ್ನ ಮನಸ್ಸಿನ ವಿಷಯದಲ್ಲಿ ಕೂಡ ನೀನು ಏನಾಗಿರಬೇಕು? ಆಲೋಚನೆಗಳ ವಿಷಯದಲ್ಲಿ ಕೂಡ ನೀನು ಏನಾಗಿರ್ಬೇಕು ರೀ? ಸೆಲ್ಫ್ ಕಂಟ್ರೋಲಲ್ಲಿ ಇರಬೇಕು, ಕ್ಷಮೆ ದಮೆಯಲ್ಲಿ ಇರಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಎಚ್ಚರಿಸಿದಾಗಲೂ ಕೂಡ ಈ ವ್ಯಕ್ತಿ ಏನು ಮಾಡಿದಂತೆ? ದೇವರ ಒಂದು ಸೈತಾನನಿಗೆ ಅವಕಾಶ ಕೊಟ್ಟ. ಮತ್ತು ನಾವು ನೋಡ್ತಾ ಇದ್ದೇವೆ, ಪಾಪಕ್ಕೆ ಬಾಗಿಲನ್ನು ತೆಗೆದ, ಮನಸ್ಸಿನಲ್ಲಿ ತೆಗೆದಿರುವಂಥದ್ದು ಮುಂದೆ ಅವಕಾಶ ಸಿಕ್ಕಾಗ ತಮ್ಮನನ್ನು ಒಡೆದು ಆಕೆಯೇ ಬಿಟ್ಟ ಪ್ರೇರ. ಮೊದಲನೇ ಕೊಲೆ ಎನ್ನುವಂಥದ್ದು ಭೂಮಿಯ ಮೇಲೆ ನಡೆದೇ ಹೋಯಿತು ಪ್ರೇರ. ಅದಕ್ಕಾಗಿ ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ದೇವರ ವಿಷಯದಲ್ಲಿ ನೀನು ಸಂಪೂರ್ಣವಾಗಿ ಒಂದು ಹತೋಟಿಯಲ್ಲಿ ಇರಬೇಕು. ಒಂದು ಎಲ್ಲೇ ಒಳಗಡೆ ನೀನಿದ್ದೀಯಾ, ನಿನ್ನ ದೇವರೊಬ್ಬ ಇದ್ದಾನೆ, ಆತನಿಗೆ ನೀನು ಸಂಪೂರ್ಣವಾಗಿ ಭಯಭಕ್ತಿಯಿಂದ ಜೀವಿಸಬೇಕು. ನಿನ್ನ ಮಾತುಗಳ ವಿಷಯದಲ್ಲಿ ನೀನು ಸೆಲ್ಫ್ ಕಂಟ್ರೋಲಲ್ಲಿ ಇರಬೇಕು, ಹತೋಟಿಯಲ್ಲಿರಬೇಕು. ಮೂರನೇದಾಗಿ ನಾವು ನೋಡಿದ್ದೇವೆ, ನಿನ್ನ ದೇಹದ ವಿಷಯದಲ್ಲಿ ಕೂಡ ನಿನ್ನ ಹತೋಟಿಯಲ್ಲಿರುವಂಥ ವ್ಯಕ್ತಿ ಆಗಿರಬೇಕು. ಮತ್ತೆ 4ನೇದಾಗಿ ನಾವು ನೋಡ್ತಾ ಇದ್ದೀವಿ, ನಿನ್ನ ಆಲೋಚನೆ, ನಿನ್ನ ಮನಸ್ಸುಗಳು ಎಲ್ಲವೂ ಕೂಡ ಅದು ಸ್ಕ್ಯಾನ್ ಆಗಲಿಕ್ಕಿದೆ, ದೇವರು ಸ್ಕ್ಯಾನ್ ಮಾಡಲಿಕ್ಕಿದ್ದಾನೆ. ಅದಕ್ಕೋಸ್ಕರವಾಗಿ ನೀನು ಅದರ ವಿಷಯದಲ್ಲಿ ಕೂಡ ಸಂಪೂರ್ಣವಾಗಿ ನೀನು ಏನಾಗಿರ್ಬೇಕಂತ ಹೇಳುತ್ತೆ ವಾಕ್ಯ, ದೇವರಿಗೆ ಒಳಗಾಗಿರುವಂಥ ಆಲೋಚನೆಗಳನ್ನು ಮಾಡುವಂಥ ವ್ಯಕ್ತಿ ಆಗಿರೋ. ಪಾಪ ಎನ್ನುವಂಥದ್ದು ಬರಲಿಕ್ಕಿದೆ, ನಿನ್ನ ಬಳಿಗೇನೇ ಬರೋದು. ಅಲ್ಲಿ ಯಾಕಂದರೆ ಲೋಕ ಸಂಬಂಧಿಗಳು ಈ ಪ್ರಪಂಚದ ದೇವರಾಗಿರ್ತಕ್ಕಂಥ, ಈ ಲೋಕದ ದೇವರಾಗಿರ್ತಕ್ಕಂಥ ಅವನಿಗೆ ಅವ್ರು ಏನಾಗಿದ್ದಾರೆ ಅಂತ ಹೇಳುತ್ತೆ ವಾಕ್ಯ. ಏನಾಗಿದ್ದಾರೆ? ಅವನ ಕಡೆಯವ್ರಿಗೆ ಅವನು ಟಾರ್ಚರ್ ಕೊಡ್ತಾನೆ. ನಿಮ್ಮವ್ರಿಗೆ ನೀವು ಕೇಡನ್ನು ಬಯಸ್ತೀರಾ? ಯಾರಿಗೆ ಬಯಸ್ತೀರಿ? ನಿಮಗೆ ಅಲ್ಲಾರ್ದಂಥವ್ರಿಗೆ ನೀವೇನು ಮಾಡ್ತೀರಿ? ಕೇಡನ್ನು ಬಯಸ್ತೀರಿ. ಪ್ರಪಂಚದಲ್ಲಿರ್ತಕ್ಕಂಥ ಅವರು ಮುಖ್ಯ ಅಲ್ಲ. ಟಾರ್ಗೆಟ್ ಯಾರು ಟಾರ್ಗೆಟ್? ಅವನಿಗೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು. ನಮ್ಮ ಬಳಿಗೇ ಬರ್ತಾನೆ, ಬೇಟೆಗಾರನ ಉಪಾದಿಯಲ್ಲಿ ಬಲೆಗಳನ್ನು ಹಾಕ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ, ಮತ್ತೆ ವ್ಯಾಧಿಗಳನ್ನು ತರಬೇಕು ಅಂತೇಳಿ ಬರ್ತಾನೆ, ಆಲೋಚನೆಗಳನ್ನು, ಕೆಟ್ಟ ಆಲೋಚನೆಗಳನ್ನು ಹುಟ್ಟಿಸ್ಬೇಕಂತೇಳಿ ಬರ್ತಾನೆ. ಮಾತಿನಲ್ಲಿ ಒಳ್ಳೆಯವನಾಗಿ ಪ್ರಾರಂಭದಲ್ಲಿ ಕಾಣಿಸ್ಕೊಂಡು ಬರ್ತಾ ಆ ಮಾತಿನಲ್ಲಿಯೇ ಬೇರೊಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಡೆಸಿ ಆಲೋಚನೆಗಳನ್ನು ಬೇರೆ ಕಡೆಗೆ ನಡೆಸ್ತಾನೆ. ಅವಳು ಅಲ್ಲಿಯೇ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಏನು ದೇವ್ರ ಬಗ್ಗೆ ಹೇಳಿದ ಬೇಸ್ ಹೇಳ್ಕೊಂತ ಬಂದು ಏನೂ ಆಗಲ್ಲ. ಹಲ್ಲೆಲೂಯಾ. ಎಷ್ಟು ನಯವಾಗಿ, ಎಷ್ಟು ಸಿಹಿಯಾಗಿ ಮಾತಾಡಿದಾದ್ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವಳು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಲಿ. ಇವತ್ತಿನ ದಿವಸ ಅನೇಕ ಭಕ್ತರು ಕೂಡ ಅದೇ ಟ್ರ್ಯಾಪಲ್ಲಿ ಏನಾಗ್ತಾ ಇದ್ದಾರೆ? ಸಿಕ್ಕಿ ಬೀಳ್ತಾ ಇದ್ದಾರೆ. ದೇವರ ಒಂದು ಆಲೋಚನೆಗೆ ಒಳಗಾಗಿ ನೀವು ಇರ್ರಿ, ದೇವರ ಆಲೋಚನೆಯ ಒಂದು ಹತೋಟಿಯಲ್ಲಿ ನೀವು ಇರುವವರಾಗಿರ್ರಿ. ನಿಮಗೆ ಒಳ್ಳೆಯದು ಯಾವುದಂತೇಳಿ ದೇವರು ಹೇಳಿಕೊಟ್ಟಿದ್ದಾನೆ, ಕಲಿಸಿಕೊಟ್ಟಿದ್ದಾನೆ. ಆ ಒಳ್ಳೆಯದರಲ್ಲಿಯೇ ನೀವು ಇರ್ರಿ. ಮತ್ತೆ ಕೆಟ್ಟದರ ಕಡೆಗೆ ಯಾಕೆ ನೀವು ಹೋಗ್ತಾ ಇದ್ರಿ? ಇವತ್ತಿನ ದಿವಸ ಸಿನಿಮಾ, ಸೀರಿಯಲ್ಸ್ಗಳು ಕೆಲವೊಂದು ಏನು ಮಾಡ್ತಾ ಇದ್ದಾವೆ? ಆಲೋಚನೆಗಳನ್ನು ಹುಟ್ಟಿಸ್ತಾ ಇದೆ ಪ್ರಿಯರೇ. ಕೆಟ್ಟದಾದಂಥ ಆಲೋಚನೆ ಕಡೆಗೆ ಮೊಬೈಲ್ ಬಂದಾಗಿಂದಂತೂ ಜಗತ್ತು ಇನ್ನೂ ಬರ್ಬಾದ್ ಆಗ್ತಾ ಇದೆ. ಪಾಪದ ಒಂದು ಅಡ್ರೆಸ್ ಆಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಮೊಬೈಲ್ ಬಂದಾಗಿಂದ ಎಷ್ಟು ಕೆಟ್ಟದ್ದು, ಎಷ್ಟು ಪಾಪ, ಎಷ್ಟು ನಾವು ಘೋರ ಕೃತ್ಯಗಳನ್ನು ನಾವು ನೋಡುವಂಥವರಾಗಿ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಿನ್ನ ಆಲೋಚನೆ ಅದು ಸ್ಥಿರವಾಗಿರಲಿ. ಸಂಸೋನನ ಆಲೋಚನೆ, ದೇವರು ಮಾಡಿರುವಂಥ ಉದ್ದೇಶನೇ ಬೇರೆ. ಅವನು ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಲ್ಲ. ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸಲ್ಪಟ್ಟ ಅವನು ಪ್ರಾರಂಭದಲ್ಲಿಯೇ ಜಯವನ್ನು ಗಳಿಸಿದ. ಆದರೆ
ಪುನಃ ಅವನು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಾಗ ಅವನ ಆಲೋಚನೆಗಳು ನಾವು ನೋಡುವಾಗ ಅವನು ಸಂಪೂರ್ಣವಾಗಿ ಏನಾದ್ನರಿ ಆ ಕೆಟ್ಟ ಆಲೋಚನೆಯಲ್ಲಿ ಮುಳುಗೋದ ಕಾರಣಕ್ಕಾಗಿ ತನ್ನ ದೇಹವನ್ನು ಮೊದಲನೇದಾಗಿ ಆಲೋಚನೆಯಲ್ಲಿ ಕಡಿಸಿಕೊಂಡ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅವನ ಅಂತ್ಯಾವಸ್ಥೆ ಭಯಂಕರವಾದಂಥ ರೀತಿಯಲ್ಲಿ ಇತ್ತು ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ಆಲೋಚನೆಗಳು ಕೂಡ ಹೆಂಗಿರ್ಬೇಕಂತೆ, ಹತೋಟಿಯಲ್ಲಿ ಇರುವವರಾಗಿರ್ಬೇಕು. ನಾವು ಕ್ರಿಸ್ತನ್ ನಮಗಾಗಿ ಬರಲಿಕ್ಕಿದ್ದಾನೆ, ಆತನನ್ನು ನಾವು ಯಾವಾಗಾದ್ರೂ ಎದುರುಗೊಂಡೇವಾ ಎನ್ನುವಂಥ ಭಕ್ತಿಯನ್ನು ನಾವು ಮಾಡಬೇಕು. ಈ ಲೋಕದಲ್ಲಿ ಇದ್ದೇವೆ, ನಾವು ದುಡಿದು ತಿನ್ಬೇಕಂತೇಳಿ ದೇವರು ಹೇಳಿದ್ದಾನೆ. ದುಡಿಯುವಂಥದ್ರ ವಿಷಯವಾಗಿ ನಾವು ಹೆಂಗಿರ್ಬೇಕ್ರಿ, ನ್ಯಾಯಯುತವಾಗಿರಬೇಕು, ಸರಿಯಾದ ರೀತಿಯಲ್ಲಿರುವಂಥವರಾಗಿರಬೇಕು. ದೇವರು ಯಾವುದನ್ನೇ ಹೇಳಿದಾನೋ ಅದನ್ನೇ ಪರಿಪೂರ್ಣವಾಗಿ ಮಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವರು ಬರುವಂಥದ್ದನ್ನು ನಾವು ಎದುರು ನೋಡುವವರಾಗಿ ಇರಬೇಕು. ನಮ್ಮ ಆಲೋಚನೆ ಎಲ್ಲವೂ ಕೂಡ ಪರಲೋಕದ ಕುರಿತಾಗಿ ಇರುವಂಥದ್ದಾಗಿರಬೇಕು. ಹಲ್ಲೆಲೂಯಾ. ಅನೇಕರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ, ತಮ್ಮ ಆಲೋಚನೆಗಳನ್ನು ಐಶ್ವರ್ಯವಂತಿಕೆಯ ಮೇಲೇ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನ್ನ ಕಾರ್ ಇದ್ರೆ ಆಯಿತು, ಬಂಗ್ಲೆ ಇದ್ರೆ ಆಯಿತು, ಹೊಲಗಳಿದ್ರೆ ಆಯಿತು, ನನಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಒಳ್ಳೆ ದೊಡ್ಡದಾಗಿರ್ತಕ್ಕಂಥ ಸ್ಟೇಟಸ್ ಇದ್ರೆ ಆಯಿತು. ಆದರೆ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ ನೀವು ದೇವರನ್ನು, ಧನವನ್ನು ನೀವು ಸೇವಿಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಣದ ಆಸೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಏನಾಗಿದೆ, ಅದು ಮೂಲವಾಗಿದೆ. ಹಣದ ಆಸೆ, ಹಣದ ಮೇಲೆ ವ್ಯಾಮೋಹ, ಅದನ್ನು ಇಡುವಂಥದ್ದು ಬೇಡ. ದೇವರು ನಿನಗೆ ಕೊಡುತ್ತಾನೆ, ದೇವರು ನಿನಗೆ ಒದಗಿಸ್ತಾನೆ. ದೇವರ ಮಾರ್ಗದಲ್ಲಿ ನೀನು ಸ್ಥಿರವಾಗಿದ್ದರೆ, ಅಬ್ರಹಾಮನ ಕುರಿತಾಗಿ ನಾವು ನೋಡುವಾಗ ಆತನು ತನ್ನ ತಂದೆಯ ಮನೆಯನ್ನು, ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ಹೊರಟು ಬಂದ. ಯಾರಿಗಾಗಿ ಬಂದ ಆತ? ದೇವರಿಗಾಗಿ ಬಂದ. ಹಲ್ಲೆಲೂಯಾ. ಆತನು ಯಾವ ಒಂದು ಆಲೋಚನೆಯೂ ಕೂಡ ಮಾಡಲಿಲ್ಲ, ದೇವರ ಮೇಲೆ ಮಾತ್ರ ಆಲೋಚನೆ ಇಟ್ಕೊಂಡು ಬಂದ. ದೇವರು ಆತನಿಗೆ ದೇಶವನ್ನೇ ಬಳುವಳಿಯಾಗಿ ಏನು ಮಾಡಿದರಿ, ಅನುಗ್ರಹ ಮಾಡಿದ. ಕುಂಟೆ ರೆಂಟೆ ಹೊಡೆಯಕತ್ತದನ ಪ್ರೇಯರ್ ಯಾರ್ರೀ? ಎಲೀಷನು. ಎಲೀಷನನ್ನು ಕರಿತಾ ಇದ್ದಾನೆ. ಎಲಿಯನು ಬಾ ಎಂಬುದಾಗಿ ಕರೆದಾಗ ಎಲೀಷನು ಆ ಎತ್ತುಗಳನ್ನು ಏನು ಮಾಡಿದ, ಯಜ್ಞವಾಗಿ ಸಮರ್ಪಿಸಿ ಅಲ್ಲಿರ್ತಕ್ಕಂಥ ಜನರಿಗೆ ಊಟ ಮಾಡಿಸಿ ತನ್ನ ಮನೆಯಿಂದ ಅಪ್ಪಣೆಯನ್ನು ತೆಗೆದುಕೊಂಡು ಬಂದು ಎಲಿಯನನ್ನು ಏನು ಮಾಡಿದ, ಹಿಂಬಾಲಿಸಿ ನಡೆದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲಿಯನು ಗುರು ಕರಿತಾ ಇದ್ದಾನೆ, ನಾನು ಹೋಗಬೇಕಂತೇಳಿ ಬಂದ. ಯಾರ್ರೀ? ಎಲೀಷ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಲೋಚನೆ ಅವ್ರದ್ದು ಒಂದೇ ಆಗಿತ್ತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನಮಗೆ ಆಲೋಚನೆ ಇಲ್ಲ. ಅದಕ್ಕಾಗಿ ನೋಡ್ರಿ, ಎಲಿಯನನ್ನು ಹಿಂಬಾಲಿಸಿ ಬಂದ. ಎಲಿಯನ್ನು ನಾವು ನೋಡುವಾಗ 8 ಅದ್ಭುತಗಳನ್ನು ಮಾಡಿದರೆ ಎಲೀಷನ ಎಷ್ಟು ಮಾಡಿದ? ಡಬಲ್ 16 ಅದ್ಭುತಗಳನ್ನು ಮಾಡಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡುವಂಥದ್ದು ಒಂದೇ, ತಿಳಿಯಬೇಕಾದಂಥ ಸಂಗತಿ ಒಂದೇ, ನಮ್ಮ ಆತ್ಮ ಆಲೋಚನೆ ಎಲ್ಲವೂ ಕೂಡ ದೇವರ ಮೇಲೆ ನಾವು ಕೇಂದ್ರೀಕರಿಸಿಕೊಂಡವರಾಗಿ ಇರುವಾಗ ಸೈತಾನನ ಅನೇಕ ವಿಧದಲ್ಲಿ ನಮಗೆ ಬಾಗಿಲನ್ನು ತಟ್ಟುವಾಗ ಅವುಗಳನ್ನು ನಾವು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೈತಾನನ್ನೇ ನಮ್ಮನ್ನು ಬಿಟ್ಟು ನೀನು ತೊಲಗಿ ಹೋಗಿ. ನಾವು ಒಬ್ಬನ ಪತ್ರಿಕೆಯಲ್ಲಿ ವಚನ ಈ ರೀತಿಯಾಗಿ ಹೇಳುತ್ತೇನಂತೇಳಿ, ಸೈತಾನನನ್ನು ನೀವು ಏನಂತ ಹೇಳ್ತಾ ಇದೆ ವಾಕ್ಯ, ಜಾಡಿಸಿರಿ, ಅವನನ್ನು ನೀವು ಗದರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ದೇವರು ಆಗಲಾತು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ. ಹಲ್ಲೆಲೂಯಾ. ಓದ್ತಿರ ಮನಸರ ವಚನ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. 7ನೇ ವಚನದಲ್ಲಿ ಏನಿದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಏನು ಮಾಡ್ಬೇಕಂತೆ, ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೈತಾನನ ಅವತ್ತಿನ ದಿವಸ ಕಾಯಿನನ ಬಳಿಗೆ ಬಂದ, ಸೈತಾನ ಅವತ್ತಿನ ದಿವಸ ಅವಳ ಬಳಿಗೆ ಬಂದ, ಸೈತಾನ ಅವತ್ತಿನ ದಿವಸ ಅನೇಕ ಭಕ್ತರ ಬಳಿಗೆ ಬಂದ. ಅವರ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ರು. ಆದರೆ ಇವತ್ತು ದಿವಸ ನಮಗೆ ದೇವರು ಮುಂದೆ ತಿಳಿಸ್ತಾ ಇದ್ದಾನೆ, ಅವನು ಬರ್ತಾನೆ. ಆದರೆ ನೀವು ಏನು ಮಾಡ್ಬೇಕು, ನೀವು ಎದುರಿಸಬೇಕು. ಅವನಿಗೆ ಒಳಗಾಗಬೇಡ್ರಿ, ನೀವು ಅವನನ್ನು ಎದುರಿಸಿ. ನೀವು ದೇವರಿಗೆ ಒಳಗಾದರೆ ಅವನನ್ನು ಎದುರಿಸುವಂಥದ್ದು ನಿಮಗೆ ಬಹಳ ಸುಲಭ ಎಂಬುದಾಗಿ ಪ್ರೇರ. ಅದಕ್ಕಾಗಿ ನಿಮ್ಮ ಆಲೋಚನೆಯು ಕೂಡ ಸಂಪೂರ್ಣವಾಗಿ ದೇವರ ಮೇಲೆ ಕೇಂದ್ರೀಕೃತವಾಗಿ ಇರಬೇಕು. ನೀವು ಆಲೋಚನೆ ಮಾಡುವಂಥ ಎಲ್ಲ ವಿಧಾನವೂ ಕೂಡ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಇರಬೇಕು ಪ್ರಿಯ. ಅದರ ಸಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ, ನಾವು 5:27 ಹೋದ್ರಮ್ಮ, ಮತ್ತಾಯ 5:27, ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನೂ ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳೋದಕ್ಕಿಂತ ಅವಯಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಅಂದರೆ ನರಕದ ಕುರಿತಾಗಿ ನಿನಗೆ ಎಷ್ಟು ಬೇಜವಾಬ್ದಾರಿತನವನ್ನು ಇವತ್ತಿನ ದಿವಸ ಜನರು ತೋರಿಸ್ತಾ ಇದ್ದಾರೆ. ನರಕ ಅಂದರೆ ಭಯಲ್ಲಿ ಇವತ್ತಿನ ದಿವಸ. ಅದಕ್ಕಾಗಿ ನೋಡ್ರಿ, ಮನುಷ್ಯರಿಗೆ ಹಿಂಗೆ ಸಾಯ್ತೀವಪ್ಪ, ನಿಮಗೆ ಯಾಕೆ ಬೇಕಂತ ಕೇಳ್ತಾರೆ. ಹಲ್ಲೆಲೂಯಾ. ನಾವು ಹಿಂಗೆ ಸಾಯ್ತೀವಿ, ಹಿಂಗೆ ಇರ್ತೀವಿ ಬಿಡ್ರಿ, ನಿಮಗೆ ಯಾಕ? ಹಲ್ಲೆಲೂಯಾ. ಸುವಾರ್ತೆ ಸಾರುವಂಥ ಸಮಯದಲ್ಲಿ ಅವರು ನಾನಾ ವಿಧ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಬೈಯುವಂಥವರಾಗಿ, ಹೀಯಾಳಿಸುವಂಥವರಾಗಿ, ಕುಚೋದ್ಯ ಮಾಡುವಂಥವರಾಗಿ ಕಂಡು ಬರ್ತಾರೆ ಪ್ರೇರೆ. ಇಲ್ಲ, ನಾವು ಹಿಂಗೆ ಬಂದೀವಿ, ಹಿಂಗೆ ಹೋಗ್ತೀವಿ, ನಮ್ಮ
ತಂದೆ ತಾಯಂದ್ರೆಲ್ಲ ತಾತಂದ್ರೆಲ್ಲ ಹಿಂಗೆ ಬಂದಿದ್ದಾರೆ, ಅದೇ ಮಾರ್ಗದಲ್ಲಿ ನಾವು ಇರ್ತೀವಿ. ಅದು ಅವರು ಬೇರೊಂದು ಮಾರ್ಗ ಹಿಡಿದು ಅವರು ನಾಶನದ ಮಾರ್ಗದಲ್ಲಿ ಇದ್ದವರಾಗಿ ಪಾತಾಳಕ್ಕೆ ಜಾರಿ ಹೋಗಿದ್ದಾರೆ. ಆ ಮಾರ್ಗದಲ್ಲಿ ನೀವು ಇರಬೇಡ್ರಿ, ನೀವು ಸನ್ಮಾರ್ಗಕ್ಕೆ ಬರ್ರಿ ಎಂಬುದಾಗಿ, ಒಳ್ಳೆ ಮಾರ್ಗಕ್ಕೆ ಬರ್ರಿ ಎಂಬುದಾಗಿ, ಪರಿಶುದ್ಧ ಮಾರ್ಗಕ್ಕೆ ಬರ್ರಿ ಎಂಬುದಾಗಿ ಹೇಳಿದ್ರು ಕೂಡ ಜನರು ಏನು ಮಾಡ್ತಾ ಇಲ್ಲ ರೀ, ಕೇಳ್ತಾ ಇಲ್ಲ. ಅವರಿಗೆ ನರಕವೇ ನಮಗೆ ಮುಖ್ಯ ಎಂಬುದಾಗಿ ಸೈತಾನ ಅವರ ಬಾಯಲ್ಲಿ ಏನು ಮಾಡ್ತಾ ಇದ್ದಾನೆ ರೀ, ಮಾತಾಡಿಸ್ತಾ ಇದ್ದಾನೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸಿನಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಮನಸ್ಸಿನಲ್ಲಿ ನೀನು ಆಕೆ ಕೂಡ ವ್ಯಭಿಚಾರ ಮಾಡಿದವನಾಗಿ ಇರುವೆಯ. ಅಂದರೆ ಆಲೋಚನೆ ವಿಷಯದಲ್ಲಿಯೂ ಕೂಡ ನಾವು ಸಂಪೂರ್ಣವಾಗಿ ಹೆಂಗಿರ್ಬೇಕಂತ ಹೇಳ್ತಾ ವಾಕ್ಯ, ಸಂಪೂರ್ಣವಾಗಿ ಎಲ್ಲೆಯನ್ನು ಹದ್ದನ್ನು ಮೀರಿ ನಾವು ನಡಿಬಾರ್ದು. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರೇರೆ ಏನಂತೇಳಿ ಅಂತಂದರೆ, ಈ ವಿಷಯಗಳಲ್ಲಿ ನಾವು ಸೆಲ್ಫ್ ಕಂಟ್ರೋಲಲ್ಲಿ ಇರಬೇಕು. ನಮಗೆ ಒಂದು ಮೇರೆ ಇದೆ, ಆ ಮೇರೆಯನ್ನು ನಾವು ದಾಟಬಾರ್ದು, ಒಡ್ಡನ್ನು ನಾವು ದಾಟಬಾರ್ದು. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಹತೋಟಿ ಯಾವುದಿದೆ, ಹತೋಟಿ ಒಳಗಡೆಯೇ ನಾವು ಇರಬೇಕು ಹೊರತಾಗಿ ಮಾಡೋದಕ್ಕೆ ಲೋಕದಲ್ಲಿ ಏನೆಲ್ಲ ಕಾರ್ಯಗಳಿದ್ದಾವೆ, ಆದರೆ ಅವೆಲ್ಲವುಗಳನ್ನು ಮಾಡೋದಕ್ಕೆ ನಾವು ಶಕ್ತರಲ್ಲ. ಯಾಕಂದರೆ ಶಕ್ತಿ ನಮ್ಮಲ್ಲಿ ಇಲ್ಲಂತಲ್ಲ, ಅವುಗಳು ಕೆಟ್ಟವುಗಳಾಗಿದ್ದಾವೆ. ಆ ಕೆಟ್ಟವುಗಳನ್ನು ನಾವು ಆ ಕೆಟ್ಟವುಗಳ ಕಡೆಗೆ ಹೋದರೆ ನಾವು ಕೂಡ ಕೆಟ್ಟ ಏನಾಗ್ತೀವಿ ರೀ, ಕೆಟ್ಟದ್ದೆಲ್ಲ ಏನಾಗುತ್ತೆ ಹೊರಗಡೆ ಬಿಸಾಡಲ್ಪಡುತ್ತೆ. ನಾವೆಲ್ಲರೂ ಕೂಡ ಮತ್ತೆ ಪಾತಾಳಕ್ಕೆ, ಅಗ್ನಿ ನರಕದಲ್ಲಿ ಬೀಳುವಂಥವರು ಆಗ್ತೀವಿ. ಅದಕ್ಕಾಗಿ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಮಾತುಗಳು, ಅದೇ ರೀತಿಯಾಗಿ ನಮ್ಮ ನಾಲಿಗೆ ಮತ್ತು ನಾವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಭಕ್ತಿಯು ಕೂಡ ಸ್ಥಿರವಾಗಿ ಇರಬೇಕು.